जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नरकेसरिणं धिक्कृतहिरण्यकरिणं च सुकरिणं तोषितबुधजनहरिणं वरिणं दरिणं स्मरामि मन्दरिणम् अभ्रमं भङ्गरहितमजडं विमलं सदा आनन्दतीर्थम् अतुलं भजे तापत्रयापहं मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे तं वन्दे नरसिंहतीर्थनिलयं श्रीव्यासराट्पूजितम् ध्यायन्तं मनसा नृसिंहचरणं श्रीपादराजं गुरुम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादि सद्गुणोभाकरारहं वादिराजगुरून् वन्दे हयग्रीवपदाश्रयान् प्रणमत्कामधेनुं च भजत्सुरतरूपमं श्रीभावबोधकृत्पादचिन्तामणिमुपास्महे मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परयोरार्चक्रवर्तिनं श्रीगुरुभ्यो नमः। अद्य कथानुवादे सति किञ्चित् पूर्वकथानुवादः। ನಿನ್ನೆಯ ದಿನ ಜಡಭರತ ಹಾಗೂ ರಹುಗಣರ ಸಂವಾದ ಮುಗಿದಿತ್ತು. ತಮ್ಮ ಇಡೀ ಜನ್ಮದಲ್ಲಿ ಬಾಯಿ ತೆರೆಯದ ಜಡಭರತರು ರಹುಗಣನಿಗೆ ಉಪದೇಶ ಮಾಡ್ತಾರೆ. ಇನ್ನು ಮುಂದೆ ಬ್ರಹ್ಮಾಂಡ ವರ್ಣನೆ ಮಾಡ್ತಾರೆ. ಆಚಾರ್ಯರ ಪ್ರತಿಭೆಗೆ ಹಿಡಿದ ಒಂದು ಭಾಗದಲ್ಲಿ ಇದು ಒಂದು ತುಂಬ ಅದ್ಭುತವಾಗಿ ಆಚಾರ್ಯರು ತುಂಬ ವಿರೋಧ ಪರಿಹಾರ ಮಾಡ್ತಾರೆ. ಮೊದಲಿಗೆ ಬ್ರಹ್ಮಾಂಡ ಅದೊಂದು ದೇವರ ಸಂಪುಷ್ಟ. ನಾವೀಗ ದೇವರ ಪೆಟ್ಟಿಗೆಯಲ್ಲಿ ದೇವರನ್ನಿಟ್ಟು ದೇವರನ್ನು ಕಾಣ್ತೇವೆ. ಅದೇ ಜ್ಞಾನಿಗಳು ಇಡೀ ಬ್ರಹ್ಮಾಂಡ ದೇವರ ಸಂಪುಷ್ಟ, ಅಲ್ಲಿ ಪ್ರತಿಯೊಂದರಲ್ಲೂ ದೇವರನ್ನು ಕಾಣ್ತಾ ಇರ್ತಾರೆ. ಅದರ ಆಕಾರ ಹೇಗೆ ಅಂದರೆ ಮೋಸಂಬಿ ಹಣ್ಣಿನ ಆಕಾರದಲ್ಲಿದೆ ಬ್ರಹ್ಮಾಂಡ. ಇನ್ನೊಂದು ವೈಶಿಷ್ಟ್ಯ ಹೇಳ್ತಾರೆ, ಮೇಲೆ ಹೋದರೆ ತುಂಬ ಸಣ್ಣ, ಕೆಳಗೆ ಬರ್ತಾ ಹೋದರೆ ಮತ್ತೆ ಸಣ್ಣ, ಮಧ್ಯದಲ್ಲಿ ಅದು ಅಗಲವಾಗಿದೆ. ಇದು ಬ್ರಹ್ಮಾಂಡದ ವಿಸ್ತಾರ. ಅಲ್ಲಿ ಹೇಳುವಾಗ ಅದರ ಮಧ್ಯದಲ್ಲಿ 50 ಕೋಟಿ ಯೋಜನೆ ವಿಸ್ತಾರ ಖಾಲಿ ಜಾಗ ಇದೆ. ಇಲ್ಲಿ ತುಂಬ ಏನು ಇದು ನಮ್ಮ ಲೆಕ್ಕಕ್ಕೆ ಸಿಗೋದಿಲ್ಲ. ಕಲ್ಪನೆಗೂ ನಿಲುಕದ ವಿಚಿತ್ರ ಈ ಮ್ಯಾಕ್ಸನ್ನು ನಮಗೆ ಪಾಠ ಮಾಡ್ತಾರೆ. 50 ಕೋಟಿ ಯೋಜನ ಖಾಲಿ ಜಾಗ, ಅದರ ಒಳಗಡೆ 14 ಲೋಕ ಇದೆ. ಮಧ್ಯದಲ್ಲಿ ಭೂಲೋಕ, ಅದರ ಮೇಲೆ ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ಅದರ ಮೇಲೆ ವೈಕುಂಠ ಲೋಕ. ಅದರ ಮೇಲೆ ಮುಕ್ತರಿಗೆ ಸಂಚಾರ ಮಾಡಲಿಕ್ಕೆ ಒಂದು ಖಾಲಿ ವಿಸ್ತಾರವಾದ ಪ್ರದೇಶ ಇದೆ. ಇಷ್ಟು ಚಿತ್ರಣ. ಇಷ್ಟು ಕೊಟ್ಟ ಮೇಲೆ ಅಂದರೆ ಭೂಲೋಕದಿಂದ ಮೇಲ್ಗಡೆ 25 ಕೋಟಿ ಯೋಜನೆ ವಿಸ್ತಾರ, ಮತ್ತು ಭೂಲೋಕದಿಂದ ಕೆಳಗಡೆ 25 ಕೋಟಿ ಯೋಜನೆ ವಿಸ್ತಾರ. ಮತ್ತು ಅಲ್ಲಿ ಕ್ರಮವಾಗಿ ಆ ಭೂಲೋಕ ಅಂತ ನಿಜ, ಆ ಭೂಲೋಕದಲ್ಲಿ ಭೂಭಾಗ ಇದೆ. ಭೂಲೋಕನ ಒಟ್ಟು 3 ಥರ, ಒಂದು ಭೂಭಾಗ, ಇನ್ನೊಂದು ಕತ್ತಲೆ ಭಾಗ, ಇನ್ನೊಂದು ಸಮುದ್ರ ಭಾಗ ಅಂತ ಒಟ್ಟು 3 ತರಹ ಇದಿದೆ. ಮತ್ತು ಆ ಭೂಭಾಗದ ಬಗ್ಗೆ ನೋಡುವಾಗ ಆ ಭೂಭಾಗ 7 ಕೋಟಿ ಯೋಜನೆ ವಿಸ್ತಾರ ಮತ್ತು 1 ಲಕ್ಷ ಯೋಜನೆ ಆಳ ಇದೆ. ಅಲ್ಲಿ ಕ್ರಮವಾಗಿ ಅದಕ್ಕೆ 24 ಕೋಟಿ ಈ 99 ಲಕ್ಷ ಆಳದ ಘನೋದಕ ಸಮುದ್ರ ಅದರ ಕೆಳಗಡೆ.
ಮತ್ತಲ್ಲ ಈ ರೀತಿಯಾಗಿ ಆದಮೇಲೆ ಅದರಿಂದ 1,00,000 ಕೆಳಗಡೆ ಆಳದಲ್ಲಿ ಅತಲ ವಿತಲ ಸುತಲ ಮಹಾತಲ ತಲಾತಲ ರಸಾತಲ ಪಾತಾಳ ಅಂತ 7 ಲೋಕಗಳು. ಈ ಹಾಗೆ ಒಟ್ಟಾರೆ ಭೂಮಿಯ ಆಳ 1,00,000 ಯೋಜನ ಆಳ. ಇದರಿಂದ ಬ್ರಹ್ಮಾಂಡ ಕೂಡಿದೆ. ಈ ಬ್ರಹ್ಮಾಂಡದಲ್ಲಿ ಭೂಲೋಕ ಮಧ್ಯದಲ್ಲಿ ಭೂಭಾಗ ಹೇಗೆ ಅಂದರೆ ಹಪ್ಪಳದಂತೆ ವರ್ತುಲಾಕಾರದಲ್ಲಿದೆ ಅಷ್ಟು ಹೇಳಿ, ಅದರ ಸುತ್ತಲೂ ಈಗ ನಾವು ಒಟ್ಟು 3, ಒಂದು ಭೂಭಾಗ, ಅದಕ್ಕೆ ಆವರಣವಾಗಿ ತಮೋಭಾಗ, ಇನ್ನೊಂದು ಸಮುದ್ರ. ಆ ಹಪ್ಪಳಾಕಾರದಲ್ಲಿ ಏನು ವರ್ತುಲಾಕಾರ ಭೂಭಾಗ ಇದೆಯೋ ಅದಕ್ಕೆ ಈ ಪರ್ವತದ ಹಾಗೆ ಒಂದಿಷ್ಟು ತಮೋಭಾಗ ಇದೆ. ಅದರ ಸುತ್ತಲೂ ಜಲಭಾಗ, ಅದಕ್ಕೆ ಘನೋದಕ ಸಮುದ್ರ ಅಂತ ಕರೀತಾರೆ. ಹಾಗಾಗಿ ಈ ಒಟ್ಟಾರೆ ಈ ಭೂಭಾಗದ ಬಗ್ಗೆ ವಿಚಾರವನ್ನು 7 ದ್ವೀಪ 7 ಸಮುದ್ರಗಳು ಈ ಭೂಭಾಗದಲ್ಲಿದೆ. ಅದರಲ್ಲಿ ಮಧ್ಯದ ದ್ವೀಪ ಜಂಬೂದ್ವೀಪ, ಅದರಲ್ಲೂ ಲವಣ ಸಮುದ್ರ ಇದೆ, ಅದು ಚಕ್ಕುಲಿ ಆಕಾರದ್ದು. ಒಟ್ಟಾರೆ ಈ ಏನು 7 ದ್ವೀಪಗಳಿದೆಯೋ ಆ ದ್ವೀಪ, ಅದರ ಮೇಲೆ ಸಮುದ್ರ, ಈ ರೀತಿಯಾಗಿ ಒಟ್ಟು 7 ದ್ವೀಪ, ಅದರ ಮೇಲ್ಗಡೆ 7 ಸಮುದ್ರ, ಇಷ್ಟು ವಿಸ್ತಾರ. ಇಲ್ಲೊಂದು ವಿಶೇಷ ಏನು ಅಂದರೆ, ಬ್ರಹ್ಮಾಂಡದ ಮಧ್ಯದ ಲೋಕ ಭೂಲೋಕ, ಭೂಲೋಕದ ಮಧ್ಯದ ಭಾಗ ಭೂಭಾಗ, ಮತ್ತು ಅದರ ಮಧ್ಯದ ದ್ವೀಪ ಜಂಬೂದ್ವೀಪ, ಎಲ್ಲ ಮಧ್ಯನೇ ಅದರಲ್ಲೇ ನಾವಿರೋದು. ಈ ಜಂಬೂದ್ವೀಪದ ಒಂದು ವೈಶಿಷ್ಟ್ಯ ಹೇಳ್ತಾರೆ ವ್ಯಾಸರು. ಏನು ಅಂತಂದರೆ, ಜಂಬೂದ್ವೀಪದ ಮಧ್ಯದಲ್ಲಿ ಮೇರು ಪರ್ವತ ಇದೆ. ಪರಮಾತ್ಮನ ಒಂದು ಸೃಷ್ಟಿ ಮಾಡುವ ಕ್ರಮ ಎಷ್ಟು ಸ್ವಾರಸ್ಯ ಅಂದರೆ, ಸಾಮಾನ್ಯ ಬೇರೆ ಪರ್ವತ ನೋಡುವಾಗ ಶಿಖರ ಚೂಪಾಗಿರುತ್ತೆ, ಕೆಳಗಡೆ ವಿಸ್ತಾರವಾಗಿರುತ್ತೆ. ಮೇರು ಪರ್ವತ ಬುಗುರಿ ಆಕಾರದಲ್ಲಿದೆ, ಇದು ಕೆಳಗೆ ಚೂಪು, ಮೇಲ್ಗಡೆ ವಿಸ್ತಾರ. ಹಾಗಾದರೆ ಒಂದು ಸಮಸ್ಯೆ ಬಂತು. ಈ ಹೆಚ್ಚು ಬುಗುರಿಯ ಸ್ಥಿತಿ ಹೆಚ್ಚೋತಿರೋದಿಲ್ಲ, ಅದು ತಾನು ತಿರುಗ್ತಾ ಈ ಕಡಿಮೆ ಕಾಲದಲ್ಲಿ ಭೂಮಿಯಲ್ಲಿ ನಿಂತುಕೊಳ್ಳುತ್ತೆ ಮತ್ತು ಕೆಳಗೆ ಬೀಳುತ್ತೆ. ಮೇರು ಪರ್ವತ ಏನಾದರೂ ಬುಗುರಿ ಆಕಾರದಲ್ಲಿದ್ದು ಕೆಳಗೆ ಚೂಪಿದ್ರೆ ಮತ್ತು ಮೇರು ಪರ್ವತ ಬೀಳಬೇಕಲ್ವ ಅಂತಂದರೆ, ಅದಕ್ಕೆ ಪರಮಾತ್ಮ ಒಂದು ಉಪಾಯ ಮಾಡಿ ಏನು ಮಾಡ್ತಾನೆ ಅಂತಂದರೆ, ಮೇರು ಪರ್ವತವನ್ನು 16,000 ಯೋಜನ ಆಳದಲ್ಲಿ ಅದನ್ನು ಹೂತಿಟ್ಟಿದ್ದಾನೆ. ಆ ಮೇರು ಪರ್ವತ ಒಳಗಡೆ ಅಷ್ಟು ಯೋಜನ ಇದೆ. ಹಾಗಾಗಿ ಬುಗುರಿ ಆಕಾರದಲ್ಲಿದ್ದರೂ ಕೂಡ ಅದು ಬೀಳಲ್ಲ. ಆದರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ವಾಲಬಾರದು ಅಂತ ಹೇಳಿ ಆ ಮೇರು ಪರ್ವತಕ್ಕೆ ಸಪೋರ್ಟಿವ್ ಆಗಿ ಒಂದು 4 ಪರ್ವತಗಳನ್ನು ಇಟ್ಟಿದ್ದಾನೆ. ಅದಕ್ಕೆ ಉಪಷ್ಟಂಭ ಪರ್ವತಗಳು ಅಂತ ಹೆಸರು, ಉಪಷ್ಟಂಭ ಪರ್ವತಗಳು. ಅದರಲ್ಲಿ ಒಂದು ಮೇರುಮಂದರ ಅಂತ ಒಂದು ಪರ್ವತ, ಅದೊಂದು ಜಂಬೂ ವೃಕ್ಷ ಇದೆ, ನೇರಳೆ ಹಣ್ಣಿನ ಮರ. ಆದ್ದರಿಂದ ಇದಕ್ಕೆ ಜಂಬೂದ್ವೀಪ ಅಂತ ಹೆಸರು. ಇದಕ್ಕೆ ಜಂಬೂದ್ವೀಪ ಅಂತ ಯಾಕೆ ಹೆಸರು ಅಂದರೆ, ಮೇರುಮಂದರದಲ್ಲಿ ಒಂದು ಜಂಬೂ ಮರ ಇದೆ, ಅಲ್ಲಿ ನೇರಳೆ ಹಣ್ಣು ಬಿಟ್ಟಿರೋದರಿಂದ ಇದಕ್ಕೆ ಜಂಬೂದ್ವೀಪ ಅಂತ ಒಂದು ಹೆಸರು ಅಂತ ನಿರೂಪಣೆ ಮಾಡ್ತಾರೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ ಕೊಡ್ತಾರೆ, ಇದರ ಮೇಲ್ಗಡೆ ಮೈಲುಗಟ್ಟಲೆ ವಿಸ್ತಾರ, ಆದ್ದರಿಂದ ಇದರ ಕೆಳಗೂ ಕೂಡ ಅಷ್ಟೇ ಮೈಲಿ ವಿಸ್ತಾರ. ಇನ್ನೊಂದು ವಿಶೇಷ ಇದೆ, ಇದು ನಮ್ಮ ಕಲ್ಪನೆಗೆ ಮೀರಿದ ಒಂದು ವಿಶೇಷ. ಸಾಮಾನ್ಯ ಒಂದು ಮರದ ಹಣ್ಣಿನ ಪರಿಮಿತಿ ಎಷ್ಟಿರುತ್ತೆ ಅಂತ ನಾವು ನೋಡ್ತೇವೆ. ಈ ಜಂಬೂ ವೃಕ್ಷದ ಹಣ್ಣಿನ ನೇರಳೆ ಹಣ್ಣೆ ಒಂದು ಆನೆ ಗಾತ್ರದಷ್ಟು ನೇರಳೆ ಹಣ್ಣು ಇರುತ್ತೆ ಅಂತ. ಒಂದು ಆನೆ ಗಾತ್ರದ ನೇರಳೆ ಹಣ್ಣು ಜಂಬೂದ್ವೀಪದ್ದು, ಯಾರು ಕಿತ್ಲಿಕ್ಕೂ ಸಾಧ್ಯ ಇಲ್ಲ. ತಾನೇ ಒಡೆದಾಗ ಅದರ ರಸ ಹರಿದುಕೊಂಡು ಬರುತ್ತೆ, ಅದೇ ಜಂಬೂ ನದಿ ಅಂತ ಹೆಸರು. ಆ ರಸ ಜಂಬೂ ರಸ, ಅದೇ ಜಂಬೂ ನದಿ. ಆ ರಸ ಹರಿದುಕೊಂಡು ಕೆಳಗೆ ಭೂಮಿಲಿ ಬೀಳುತ್ತೆ. ಅಲ್ಲಿ ಸೂರ್ಯನ ಕಿರಣ ಬಿದ್ದಾಗ ಆ ರಸಗಳೇ, ಆ ಭೂಭಾಗವೇ ಸುವರ್ಣವಾಗಿ ಪರಿವರ್ತನೆ ಹೊಂದುತ್ತೆ. ಯಾಕೆ ಅಂದರೆ ದೇವಾನಾಂ ಸುವರ್ಣಂ ಅಂತ, ದೇವತೆಗಳ ಆಭರಣಕ್ಕೆ ಬಂಗಾರ ಕೊಡುವ ಭೂಮಿ ನಮ್ಮದು. ಆದ್ದರಿಂದ ಇದಕ್ಕೆ ಜಂಬೂದ್ವೀಪ ಅಂತ ಇನ್ನೊಂದು ಹೆಸರು ಅಂತ ವ್ಯಾಸರು ನಿರೂಪಣೆ ಮಾಡ್ತಾರೆ. ಅಲ್ಲೊಂದು ಹೇಳುವಾಗ ದೇವಾನಾಂ ಸುವರ್ಣಂ ಪಿತೃಣಾಂ ರಜತಂ ಅಂತ ಒಂದು, ನಾವೀಗ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ವಿ, ಮನುಷ್ಯಾನಾಂ ಪ್ಲಾಸ್ಟಿಕ್ ಅಂತ ಹೇಳಿ. ಅದಕ್ಕೆ ಈಗೆಲ್ಲ ಮನುಷ್ಯರಿಗೆ ಒಂದು ದೇವತೆಗಳಿಗೆ ಸುವರ್ಣ, ಪಿತೃಗಳಿಗೆ ಬೆಳ್ಳಿ, ನಮಗೊಂದು ಪ್ಲಾಸ್ಟಿಕ್ ಬೇಕು ಅಂತ ನಾವೀಗ ಪ್ಲಾಸ್ಟಿಕ್ ಯುಗದಲ್ಲಿ ಅದನ್ನು ಬದಲಾವಣೆ ಮಾಡ್ಕೊಂಡಿದ್ದೇವೆ. ಇದು ಅದರ ವಿಶೇಷ. ಇಷ್ಟು ಹೇಳಿದ ಮೇಲೆ, ಹಾಗಾದರೆ ಇದನ್ನು ನೋಡಿ ತುಂಬ ಜನಕ್ಕೆ ತಾವು ಶ್ರೀಮಂತರಾಗ್ಬೋದು ಅಂತ ಹೇಳಿ ಒಂದು ನೇರಳೆ ಹಣ್ಣು ತಂದು ಜ್ಯೂಸ್ ಥರ ಮಾಡಿ ಎಷ್ಟೇ ಚೆಲ್ಲಿದ್ರು ಕೂಡ, ಇವಾಗ ಕ್ರಮವಾಗಿ ಆಯಾಯ ದೇವರು ಇರ್ತಾರೆ, ಬಲಿ ಚಕ್ರವರ್ತಿ ಕ್ರಮವಾಗಿ ನಾಗಗಳು ಆಯಾ ಲೋಕದಲ್ಲಿ ಅವರೆಲ್ಲ ಕ್ರಮವಾಗಿರ್ತಾರೆ.
ಕೆಳಗೆ 7 ಲೋಕದಲ್ಲಿ ಅವರವರು ಸಾಧನೆ ಇಲ್ಲ. ಇಲ್ಲ ಪಾಪ ಪುಣ್ಯ ಎಲ್ಲ ಅವರು ನಮ್ಗೆ ಹೇಗೋ ಆಗ ಅವ್ರಿಗೂ ಕ್ರಮ ಇದೆ, ಸಾಧನೆ ಎಲ್ಲ ಇದೆ, ಎಲ್ಲ ಆಗಬೇಕು. ಇದನ್ನು ನೋಡಿ ನಾವು ಜ್ಯೂಸ್ ಮಾಡಿ ಮಣ್ಣಲ್ಲಿ ಹಾಕಿ ಎಷ್ಟೇ ಸುರುಣಿ ಬಿದ್ದರೂ ಬಂಗಾರ ಆಗಲ್ಲ. ಯಾಕೆಂದರೆ ಹರಿ ಸಂಕಲ್ಪ ಬೇಕು. ಅಲ್ಲಿ ಹರಿ ಸಂಕಲ್ಪ ಇತ್ತು. ಇದು ಜಂಬೂದ್ವೀಪದ ಕ್ರಮ. ಇಷ್ಟು ಹೇಳಿ ಇದರ ಮೇಲೆ ಇನ್ನೊಂದು ವ್ಯಾಖ್ಯಾನ ಮಾಡ್ತಾರೆ. ಈಗ 7 ದ್ವೀಪಗಳು, ಅದರ ಮೇಲುಗಡೆ 7 ಸಮುದ್ರ ಅಂತ ನೋಡಿದ್ದೇವೆ. ಈಗ ಜಂಬೂದ್ವೀಪದ ಮೇಲೆ ಲವಣ ಸಮುದ್ರ ಇದೆ, ಅದರ ಮೇಲೆ ಇಕ್ಷು ದ್ವೀಪ, ಅಲ್ಲಿ ಇಕ್ಷು ಸಮುದ್ರ ಅಂದರೆ ಕಬ್ಬಿನ ಸಮುದ್ರ. ಅದರ ಮೇಲೆ ಶಾನ್ವಲ ದ್ವೀಪ, ಅಲ್ಲಿ ಸುರಾ ಸಮುದ್ರ. ಅದರ ಮೇಲೆ ಕುಶದ್ವೀಪ, ಅಲ್ಲಿ ಘೃತ ಸಮುದ್ರ. ಅದರ ಮೇಲೆ ಕ್ರೌಂಚ ದ್ವೀಪ, ಅಲ್ಲಿ ಕ್ಷೀರ ಸಮುದ್ರ. ಅದರ ಮೇಲೆ ಶಾಖದ್ವೀಪ, ಅಲ್ಲಿ ದಧಿ ಸಮುದ್ರ. ಕೊನೆಯದು ಪುಷ್ಕರ ದ್ವೀಪ, ಇಲ್ಲಿ ಸ್ವಾದೋದಕ ಸಮುದ್ರ ಇದೆ, ಅಂದರೆ ಸಿಹಿ ನೀರಿನ ಸಮುದ್ರ. ಅಂದರೆ ನಮಗೆ ಮಾತ್ರ ಈ ಉಪ್ಪು ನೀರು ಇಟ್ಟುಬಿಟ್ಟು ಪರಮಾತ್ಮ ಈ ಸಿಹಿ ನೀರಿನ ಸಮುದ್ರ ದೂರ ಇಡ್ತಾನೆ. ಈ ಪರಮಾತ್ಮ ಈ ರೀತಿಯಾಗಿ ಯಾಕೆ ಮಾಡಬೇಕು ಅಂತ, ಇದು ಒಂದಕ್ಕಿಂತ ಒಂದು ಇಮ್ಮಡಿ ವಿಸ್ತಾರವಾಗ್ತಾ ಹೋಗುತ್ತೆ. ನಮಗೀಗ ನೀರು ಸಿಗ್ತಾ ಇರಲಿಲ್ಲ, ತುಂಬ ಕಷ್ಟಪಡ್ತೇವೆ ಬೋರೆಲ್ಲ ಹಾಕಿ. ಪರಮಾತ್ಮ ಈ ಲವಣ ಸಮುದ್ರದ ಬದಲು ಏನು ಈ ಸ್ವಾದೋದಕ ಸಮುದ್ರ ಇದೆ, ಲವಣ ಸಮುದ್ರ ದೂರ ಇಟ್ಟು ಸಿಹಿ ನೀರಿನ ಸಮುದ್ರ ನಮಗೆ ಇಟ್ಟುಬಿಟ್ಟಿದ್ದು ತುಂಬ ಅನುಕೂಲ ಆಗ್ತಾ ಇತ್ತು. ಪರಮಾತ್ಮ ಈ ರೀತಿಯಾಗಿ ಯಾಕೆ ಸೃಷ್ಟಿ ಮಾಡಲಿಲ್ಲ ಅಂತಂದರೆ, ವಾದಿರಾಜರು ಒಂದು ಸ್ವಾರಸ್ಯಕರವನ್ನು ಕಾರಣ ಕೊಡ್ತಾರೆ. ನಮ್ಮಲ್ಲಿ ಕ್ರಮ ಏನು ಅಂದರೆ, ಊಟ ಮಾಡುವಾಗ ನೀರನ್ನು ದೂರ ಇಡ್ತೇವೆ. ಯಾಕೆ ಅಂದರೆ ಕುಡಿಬೇಕು ಅಂತ ಮಡಿಯಲ್ಲಿ ದೂರ ಇಟ್ಟಿರ್ತೇವೆ. ಪ್ರಳಯ ಕಾಲದಲ್ಲಿ ಇವೆಲ್ಲ ಅವನಿಗೆ ಊಟ ಅಂತ, ಅವನಿಗೆ ಕುಡಿಯೋಕ್ಕೆ ನೀರು ಬೇಕು. ಅದಕ್ಕೆ ಮನುಷ್ಯರ ಮೈಲಿಗೆ ಮಾಡಬಾರದು ಅಂಥೇಳಿ ಈ ಸಿಹಿ ಸಮುದ್ರವನ್ನು ದೂರ ಸೃಷ್ಟಿ ಮಾಡಿದ್ದಾನೆ. ಪ್ರಳಯ ಕಾಲದಲ್ಲಿ ಇವೆಲ್ಲ ತಿಂದು ಕುಡಿದಾದ ಮೇಲೆ ಒಂದು ಸ್ವಲ್ಪ ನೀರು ಬೇಕು ಅವನಿಗೆ, ಜೀರ್ಣ ಆಗಲಿಕ್ಕೆ ನೀರನ್ನು ಬೇಕು, ಮಡಿಯಾಗಿರಬೇಕು ಅಂತ ದೂರದಲ್ಲಿ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿ ವಾದಿರಾಜರು ಒಂದು ಚಮತ್ಕಾರ ರೂಪವಾಗಿ ಅದಕ್ಕೊಂದು ಕಾರಣ ಕೊಡ್ತಾರೆ. ಇಲ್ಲಿ ಒಂದು ವಿಶೇಷ ಏನು ಅಂದರೆ, ದಧಿ ಸಮುದ್ರ, ಕ್ಷೀರ ಸಮುದ್ರ ಅಂತ. ದಧಿ ಅಂದರೆ ಮೊಸರಿನ ಸಮುದ್ರ, ಕ್ಷೀರ ಅಂದರೆ ಹಾಲಿನ ಸಮುದ್ರ. ಯಾಕೆ ದಧಿ ರಕ್ತ ಕ್ಷೀರ ವ್ರತ ಅಂತ ನಮಗೆ ಬಂದ ಒಂದು ಶಬ್ದ. ಆದರೆ ಆಚಾರ್ಯರು ದಧಿ ಅಂದರೆ ಹಾಲು ಅಂತ ಅರ್ಥ ಮಾಡ್ತಾರೆ, ಕ್ಷೀರ ಅಂದರೆ ಮೊಸರು ಅಂತ ಅರ್ಥ ಮಾಡ್ತಾರೆ. ಹಾಗೆ ಯಾಕೆ ಅಂದರೆ ಅದಕ್ಕೆ ಅವ್ರೊಂದು ಕಾರಣ ಕೊಡೋದು, ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಅಂತ. ಹಾಗಾದರೆ ಮತ್ತೆ ಭಾಗವತದಲ್ಲಿ ವೇದವ್ಯಾಸರು ಯಾಕೆ ಹಾಗೆ ಹೇಳಿದ್ದು ಅಂದರೆ, ವೇದವ್ಯಾಸರ ಕಾಲಕ್ಕೆ ಈ ದಧಿ ಅಂದರೆ ಗಟ್ಟಿಯಾದ ಹಾಲಿಗೆ ದಧಿ ಅಂತ ಹೆಸರಿತ್ತು. ಈ ಮೊಸರಿನಂತೆ ಗಟ್ಟಿಯಾದ ಹಾಲಿಗೆ ದಧಿ ಅಂತ ಹೆಸರು. ಅದೇ ಈ ಕ್ಷೀರ, ಈ ದಧಿಗೆ ಮೊಸರಿಗೆ ಅದು ಮೊಸರು ಹುಳಿ ಮೊಸರಲ್ಲ, ಹಾಲಿನ ಥರ ಸಿಹಿ ಇರುವ ಮೊಸರಿಗೆ ಕ್ಷೀರ ಅಂತ ಹೆಸರಿತ್ತು. ಅದೊಂದು ಕೋಶ. ಅನಾಮ್ಲಂತು ದಧಿ ಕ್ಷೀರಂ ಕ್ಷೀರಂ ಸಾಂದ್ರಂ ತಥಾ ದಧಿ ಅಂತ ಒಂದು ಕೋಶ. ಹಾಗಾಗಿ ಕ್ಷೀರ ಶಬ್ದಕ್ಕೆ ದಧಿ ಮೊಸರು ಅಂತ ಅರ್ಥ, ದಧಿ ಶಬ್ದಕ್ಕೆ ಕ್ಷೀರ ಅಂತ ಅರ್ಥ. ಆದ್ದರಿಂದ ವೇದವ್ಯಾಸರು ತಾವು ಸರಿಯಾಗಿ ಬರೆದಿದ್ದು, ನಮಗೆ ಅರ್ಥ ಗೊತ್ತಿಲ್ಲ ಅಷ್ಟೇ. ಅಲ್ಲ, ಸ್ವಲ್ಪ ಇಷ್ಟು ಯಾಕೆ ಕಷ್ಟಪಡಬೇಕು? ನಮಗೆ ದಧಿವ್ರತ ಅಂದರೆ ಮೊಸರೇ, ಕ್ಷೀರ ಅಂದರೆ ಕ್ಷೀರವೇ. ಹೀಗಿದ್ದಾಗ ನಮಗೆ ನೇರವಾಗಿ ಹೇಳ್ಬೋದಿತ್ತು. ಯಾಕೆ ಈ ವಿಪರೀತವಾಗಿ ವ್ಯಾಖ್ಯಾನ ಮಾಡಬೇಕು ಅಂದರೆ, ಇದಕ್ಕೆ ವ್ಯಾಖ್ಯಾನಕಾರ ಕಾರಣ ಕೊಡ್ತಾರೆ. ದಧಿ ಅಂದರೆ ನಾವು ಈ ದಧಿ ಸಮುದ್ರ ನಮ್ಮ ಲೆಕ್ಕದಲ್ಲಿ ಮೊಸರು ಹುಳಿ ಬರುತ್ತೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಹುಳಿ ಬಾರದ ಹಾಗೆ ನಮ್ಮ ಕೈಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಮನುಷ್ಯರು ತುಂಬ ಬುದ್ಧಿ ಜಾಸ್ತಿ. ದಧಿ ಸಮುದ್ರ ಅಂದರೆ ಹುಳಿ ಮೊಸರಿನ ಸಮುದ್ರ ಅಂತ ಒಂದೇನೋ ಒಂದು ಅಪಾರ್ಥ ಮಾಡಬಹುದು. ಅದಕ್ಕೆ ಅರ್ಥ ಮಾಡುವಾಗ ಕ್ಷೀರ ದಧಿ ಅಂತ ಅರ್ಥ ಮಾಡಿದ್ರು. ಕ್ಷೀರ ಅಂತೇಳಿ ದಧಿ ಅಂತ ವ್ಯಾಖ್ಯಾನ ಮಾಡಿದ್ರು. ಹಾಲೆಷ್ಟು ಸಿಹಿಯೋ ಅದರಷ್ಟು ಸಿಹಿ ಮೊಸರು, ಹುಳಿಯೇ ಅಂತ ಅಪಾರ್ಥ ಮಾಡಬೇಡಿ ಅಂತ. ಇದರ ಥರನೇ ಕ್ಷೀರ ಸಮುದ್ರಕ್ಕೆ ಕ್ಷೀರ ಅಂತಲೇ ಹೇಳಿಬಿಟ್ಟಿದ್ರೆ, ಹಾಲು ನಮ್ಮ ಲೆಕ್ಕದಲ್ಲಿ ಗಟ್ಟಿ ಹಾಲು ನೋಡೇ ಇಲ್ಲ ನಾವು ಸಿಟಿಯಲ್ಲಿ. ಬರೀ ನೀರು ಹಾಲೇ, ನೀರಿಗೂ ಹಾಲಿಗೆ ಏನೂ ವ್ಯತ್ಯಾಸ ಇಲ್ಲ ಅಷ್ಟೆ. ಆದ್ದರಿಂದ ಹಾಲು ಅಂದರೆ ನೀರಿನ ಹಾಲು, ನೀರು ಮಿಶ್ರೀಕರಣಗೊಂಡ ನೀರಿನಿಂದ ಮಿಶ್ರಿತವಾದ ಹಾಲಿನ ಸಮುದ್ರ ಅಂತ ಅಪಾರ್ಥ ಬರ್ತಾ ಇರುತ್ತೆ. ಅದಕ್ಕೆ ದಧಿ ಅಂತ ಹೇಳಿ ಕ್ಷೀರ ಅಂತ ಅರ್ಥ ಮಾಡ್ತೀವಿ. ಮೊಸರು ಹೇಗೆ ಗಟ್ಟಿನೋ ಅದರಂತಿರುವ ಹಾಲು. ಹಾಗಾಗಿ ಈ ಭ್ರಾಂತಿ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ಮತ್ತು ಕೋಶದಲ್ಲಿ ಅರ್ಥ ಇರೋದರಿಂದ ದಧಿ ಶಬ್ದಕ್ಕೆ ಕ್ಷೀರ ಅಂತ ಅರ್ಥ, ಕ್ಷೀರ ಶಬ್ದಕ್ಕೆ ದಧಿ ಅಂತ ಅರ್ಥ. ನಾವು ಆಗುವಾಗ ನಮಗೆಲ್ಲವೂ ವ್ಯತ್ಯಾಸ. ಹಾಲು ಮೊಸರಾಗಿರುತ್ತೆ, ಮೊಸರು ಹಾಲಾಗಿರುತ್ತೆ, ಯಾವುದಕ್ಕೆ ಎರಡೂ ವ್ಯತ್ಯಾಸ ಇಲ್ಲ. ಆದ್ದರಿಂದ ನಮಗೆ ದಧಿವ್ರತ ಕ್ಷೀರವ್ರತ ನಮಗೆ ಅರ್ಥ ವ್ಯತ್ಯಾಸ ಇಲ್ಲ, ಅವ್ರಿಗೆ ಅರ್ಥ ವ್ಯತ್ಯಾಸ. ಈ ಅರ್ಥದಲ್ಲಿ ಅವರು ಇದನ್ನು ವ್ಯತ್ಯಾಸ ಮಾಡಿದ್ದು ಅಂತಿಷ್ಟು ವಿಷಯ ಮಾಡಿ, ಖಗೋಲದ ವಿಷಯದಲ್ಲಿ ಒಂದು
ವಿರೋಧವನ್ನು ಆಚಾರ್ಯ ಪರಿಹಾರ ಮಾಡ್ತಾರೆ. ಸಾಮಾನ್ಯ ಸೂರ್ಯಮಂಡಲ, ರಾಹುಮಂಡಲ, ಚಂದ್ರಮಂಡಲ ಭಾಗವತಕ್ಕೂ ಮತ್ತು ಬ್ರಹ್ಮಾಂಡ ಪುರಾಣಕ್ಕೂ ವಿರೋಧ. ಭಾಗವತದಲ್ಲಿ ಬಂದ ವಿಷಯ ಏನು ಅಂತಂದರೆ, ಸೂರ್ಯಮಂಡಲಂ ಯೋಜನಾಯುತಮಾಚಕ್ಷತೆ, 10,000 ಯೋಜನೆ ಅಗಲಾಗಿದೆ. 12,000 ಸೋಮಸ್ಯ, 12,000 ಯೋಜನೆ ಚಂದ್ರಮಂಡಲ ಅಗಲ. ರಾಹುಮಂಡಲ 13,000 ಯೋಜನೆ ವಿಸ್ತಾರ ಅಂತ ಭಾಗವತದಲ್ಲಿದೆ. ಆದರೆ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳುವಾಗ ಚಂದ್ರಮಂಡಲ 20,000 ಯೋಜನೆ, ರಾಹುಮಂಡಲ 40,000 ಯೋಜನೆ. ಮತ್ತು ಹೇಗೆ ಹೊಂದಿಸಬೇಕು? 12, 20, 20, 40 ಎರಡನ್ನು ಹೇಗೆ ಕೂಡಿಸ್ಬೇಕು ಅಂತಂದರೆ ಆಚಾರ್ಯರಂದರು ಇದೊಂದು ರಹಸ್ಯ ಭಾಷೆ ಅಂತ. ಆ ಪದದಲ್ಲೇ ಈ ಅರ್ಥ ಇದೆ, ನಮಗೆ ಅರ್ಥ ಆಗಲ್ಲ, ಆಚಾರ್ಯಗೆ ಅರ್ಥ ಆಯಿತು. ಆ ಪದ ಗಮನಿಸಬೇಕು. ಅವ್ರೇನಂದರು? 12,000 ಸೋಮಸ್ಯ ಅಂತಂದರು. 12 ಅಂದರೆ 2 × 10, ಎರಡನ್ನು ಗುಣಿಸಿದಾಗ 20 ಆಯಿತು. ಅಲ್ಲಿಗೆ 20,000 ಯೋಜನೆ ಅಂತ. ಹಾಗಾಗಿ ಏನೂ ವಿರೋಧ ಇಲ್ಲ. 13 ಅಂತಿದೆ. 3 × 10 ಮಾಡಿದ್ರೆ 30 ಆಗಬೇಕು. ಆದರೆ ರಾಹುಮಂಡಲ ಇರೋದು 40,000 ಯೋಜನೆ. ಮತ್ತು ಅಲ್ಲಿ ಹೇಗೆ ಕೂಡಿಸ್ಬೇಕು ಅಂದರೆ ಆಚಾರ್ಯರಂದರು ಅದು ಶಬ್ದ ಬೇರೆ. 13 ಅಂತ ಶಬ್ದ ಅಲ್ಲ, 13 ಅಂತ ಶಬ್ದ ಅದು. ಅಂದರೆ 3 × 3 30 + 10 40 ಅಂದರೆ 13 ಅಂತ ಶಬ್ದ. ವೇದವ್ಯಾಸರು ಒಂದು ದಶ ಶಬ್ದ ಬಳಸದೆ 13 ಅಂತ ಹೇಳಿದ್ದು. ಆದ್ದರಿಂದಾಗಿ 40,000 ಯೋಜನೆ ಇದೆ ರಾಹುಮಂಡಲ. ಆದ್ದರಿಂದ ಅದೊಂದು ರಹಸ್ಯ ಭಾಷೆ. ಆದ್ದರಿಂದಾಗಿ ಬ್ರಹ್ಮಾಂಡ ಪುರಾಣಕ್ಕೂ ಭಾಗವತಕ್ಕೂ ಯಾವುದೇ ವಿರೋಧ ಇಲ್ಲ. ಮತ್ತು ಅಲ್ಲ, ಆ ಶಬ್ದ ಯಾಕಿಲ್ಲ ಅಂದರೆ ಒಂದು ನಿಯಮ ವ್ಯಾಕರಣದಲ್ಲಿ ಸಮಾನೇ ಲೋಪಃ ಅಂತ. 2 ಶಬ್ದ ಒಟ್ಟಿಗೆ ಬಂದರೆ 2 ಹೇಳಬೇಕಾಗಿಲ್ಲ. ಈಗ 13 ದಶ ಅಂತ ಬಂತು, ಇನ್ನೊಂದು ದಶ ಅಂತ ಹೇಳಲ್ಲ. ಅದಕ್ಕೆ ಸಮಾನೇ ಲೋಪಃ ಅಂತ ವ್ಯಾಕರಣದ ನಿಯಮ. 2 ಒಂದೇ ತರಹದ ಶಬ್ದ 2 ಬಾರಿ ಬಂತಾ, ಒಂದನ್ನು ಬಿಟ್ಟು ಒಂದೇ ಹೇಳಬೇಕು ಅಂತ ಒಂದು ಶಾಸ್ತ್ರೀಯ ಒಂದು ನಿಯಮ. ಹಾಗಾಗಿ 13 ಅಂತ ಹೇಳಿದ್ರೆ 13 ಅಂತ ಹೇಳಿದ್ದು. ಹಾಗಾಗಿ ಯಾವುದೇ ವಿರೋಧ ಇಲ್ಲ ಅಂಥೇಳಿ ಆಚಾರ್ಯರು ಒಂದು ವಿರೋಧವನ್ನು ಪರಿಹಾರ ಮಾಡ್ತಾರೆ. ಇನ್ನೊಂದು ಕಡೆ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು 3 ಮುಕ್ತಿ ಲೋಕಗಳು, ಪರಮಾತ್ಮನ 3 ಮನೆ: ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಶ್ವೇತದ್ವೀಪದ ಬಗ್ಗೆ ಒಂದು ರೋಚಕ ಚಿತ್ರಣ ನೀಡ್ತಾರೆ. ಶ್ವೇತದ್ವೀಪ ಅಂದರೆ ಕ್ಷೀರ ಸಮುದ್ರದಲ್ಲಿ ಶ್ವೇತದ್ವೀಪ ಇದೆ. ನಮ್ಮ ಲೆಕ್ಕದಲ್ಲಿ ದ್ವೀಪ ಅಂದರೆ ಒಂದು ಐಲ್ಯಾಂಡು ಅಂತ. ಶ್ವೇತದ್ವೀಪ ಆ ರೀತಿಯಾಗಲ್ಲ. ಅದಕ್ಕೆ ಹಳೆಗನ್ನಡದಲ್ಲಿ ಕೆನೆ ಮನೆ ಅಂತ ಆಯಿತು. ಶ್ವೇತದ್ವೀಪಕ್ಕೆ ಹಳೆಗನ್ನಡದಲ್ಲಿ ಕೆನೆ ಮನೆ ಅಂತಾರೆ. ಅಂದರೆ ಕೆನೆ ಮನೆ ಅಂದರೆ ಏನು ಅಂದರೆ ಆ ಹಾಲು ಕೆನೆಯಂತೆ ಗಟ್ಟಿಯಾಗಿ ಮನೆಯ ಆಕಾರದಲ್ಲಿರುತ್ತೆ. ಅದೇ ಶ್ವೇತದ್ವೀಪ ಹೊರತು ಅದೊಂದು ಐಲ್ಯಾಂಡ್ ಅಲ್ಲ. ಹಾಗಾಗಿ ಹಳೆಗನ್ನಡದಲ್ಲಿ ಕವಿಗಳು ಕೆನೆ ಮನೆ ಅಂತ ಅದಕ್ಕೆ ಒಂದಿಟ್ಟ ಶಬ್ದ. ಈ ರೀತಿಯಾಗಿ ಶ್ವೇತದ್ವೀಪ ಇದೆ. ಇನ್ನು ಶ್ವೇತದ್ವೀಪ, ವೈಕುಂಠ ಮೇಲ್ಗಡೆ. ಇನ್ನು ಇಷ್ಟು ಹೇಳಿ ಘನೋದಕ ಸಮುದ್ರದಲ್ಲಿ 2ನೇ ಲೋಕವಿದೆ. ಅಂದರೆ 2ನೇ ಲೋಕ ಇಷ್ಟು ನಿರೂಪಣೆ ಮಾಡ್ತಾರೆ. ಇಲ್ಲಿ ಮಾತ್ರ ಅನಂತಾಸನ ಲೋಕದ ಬಗ್ಗೆ ತುಂಬ ಗೊಂದಲಗಳಿದೆ. ಅದು ಎಲ್ಲಿದೆ? ಯಾಕೆಂದರೆ ಭಾಗವತದಲ್ಲಿ ಮುಂದೆ ಹೇಳುವಾಗ ಕೃಷ್ಣ ಅನಂತಾಸನಕ್ಕೆ ಹೋಗಲಿಕ್ಕೆ ದ್ವಾರಕೆಯಿಂದ ಪ್ರಚೀತೀಂ ದಿಶಮಾಯಯೌ, ದ್ವಾರಕೆಯಿಂದ ಪಶ್ಚಿಮದ ಕಡೆ ಹೋಗ್ತಾನೆ ಅಂತ ಭಾಗವತ. ಹಾಗಾದರೆ ಈ ಲೋಕ ಇರೋದು ಪಶ್ಚಿಮಕ್ಕೆ ಅಂತ ಆಗುತ್ತೆ. ಆಚಾರ್ಯರು ನಿರ್ಣಯ ಕೊಡುವಾಗ ಆಶಾಬುದೀಚೀಂ ಬೃಹತ ರಥೇನ ಅಂತ ಆಚಾರ್ಯರ ಮಾತು. ಅಂದರೆ ರಥದಲ್ಲಿ ಕೂತು ದ್ವಾರಕೆಯಿಂದ ಉತ್ತರ ದಿಕ್ಕಿಗೆ ಹೋದ ಅಂತ ಆಚಾರ್ಯರ ಮಾತು. ಹಾಗಾದರೆ ಇದು ಪಶ್ಚಿಮ ದಿಕ್ಕಿಗಿದೆಯಾ ಉತ್ತರ ದಿಕ್ಕಿಗಿದೆಯಾ ಅಂತ ಪ್ರಶ್ನೆ. ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ಈ ದಿಕ್ಕು ಯಾವುದು ಅಂತ ತೀರ್ಮಾನ ಮಾಡಬೇಕು. ಅನಂತಾಸನ ಇರೋದು ವಾಯವ್ಯ ದಿಕ್ಕಿನಲ್ಲಿ. ವಾಯವ್ಯ ಪಶ್ಚಿಮಕ್ಕೂ ಮೂಲೆ, ಉತ್ತರಕ್ಕೂ ಮೂಲೆ. ಆದ್ದರಿಂದ ಈ ವಾಯವ್ಯ ಪಶ್ಚಿಮಕ್ಕೂ ಮೂಲೆ, ಉತ್ತರಕ್ಕೂ ಮೂಲೆ ಆದ್ದರಿಂದಾಗಿ ಇದನ್ನು ಪಶ್ಚಿಮ ಅಂತಲೂ ಕರಿಬಹುದು. ವಾಯವ್ಯ ದಿಕ್ಕಲ್ಲಿರೋದ್ರಿಂದ ಇದನ್ನು ಪಶ್ಚಿಮ ಅಂತಲೂ ಕರಿಬೋದು, ಉತ್ತರ ಅಂತಲೂ ಕರಿಬೋದು. ಹಾಗಾಗಿ ಆಂಗ್ಲಲ್ಲಿ ಒಂದು ನಾರ್ತ್ ವೆಸ್ಟ್ ಅಂತ ಕರೀತಾರೆ ಅವರು. ವಾಯವ್ಯಕ್ಕೆ ಹೇಳುವಾಗ ನಾರ್ತ್ ವೆಸ್ಟ್ ಅಂತ. ಅಂದರೆ ಅದು ಪಶ್ಚಿಮವೂ ಆಗಬಹುದು, ಉತ್ತರವೂ ಆಗಬಹುದು. ಹಾಗಾಗಿ ವೇದವ್ಯಾಸರು ಏನು ಮಾಡಿದ್ದು, ಅದನ್ನು ಪಶ್ಚಿಮ ಅಂತಂದರು. ಆಚಾರ್ಯರು ಅದನ್ನು ಉತ್ತರ ಅಂತಂದರು. ಅದು ಇರೋದು ವಾಯವ್ಯ ದಿಕ್ಕಿಗೆ. ಆದ್ದರಿಂದಾಗಿ ಯಾವುದೇ ತರಹದ ವಿರೋಧ ಇಲ್ಲ ಅಂತ ಇಷ್ಟು ಹೇಳಿ
ಈ ರೀತಿಯಾಗಿ ಬ್ರಹ್ಮಾಂಡ ವರ್ಣನೆಯಲ್ಲಿ ಮುಖ್ಯವಾಗಿ ಆಚಾರ್ಯರು ಎಲ್ಲ ವಿರೋಧವನ್ನು ಪರಿಹಾರ ಮಾಡ್ತಾರೆ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂದರೆ ಬ್ರಹ್ಮಾಂಡ ಅನಂತವಾಗಿ ಅಂದರೆ ಅನಂತ ಕೋಟಿ ವಿಸ್ತಾರ, ಅದಕ್ಕೋಸ್ಕರ ಅನಂತ ಕೋಟಿ ವಿಸ್ತಾರ, ವಿಸ್ತಾರವುಳ್ಳ ಒಂದೇ ಬ್ರಹ್ಮಾಂಡ, ಅನಂತ ಕೋಟಿ ವಿಸ್ತಾರ ಇದೆ ಅಂತ ಅರ್ಥ ಮಾಡಬೇಕು. ಮುಂದೆ ಈ ನರಕ ವರ್ಣನೆ ಮಾಡ್ತಾರೆ. ತುಂಬ ವಿಸ್ತಾರವಾಗಿ 28 ನರಕ. ನಮಗೆಲ್ಲ ಈ ಜಿಗುಪ್ಸೆ ಬರುವ ಭಾಗಗಳು. ನರಕ ವರ್ಣನೆ ಅಂದರೆ ತುಂಬ ಜಿಗುಪ್ಸೆ ಕೊಡುವ ಭಾಗ. ಆದರೂ ಕೆಲವೊಂದು ನರಕಗಳನ್ನು ಚಿಂತನೆ ಮಾಡುವಾಗ ಸಾಮಾನ್ಯ ನಮ್ಮಲ್ಲಿ ಹೇಳುವ ಒಂದು ಕ್ರಮ ಇದೆ. ದೇವರಿಗೆ ನೈವೇದ್ಯ ಮಾಡಿದ ಅನ್ನವನ್ನೇ ಭೋಜನ ಮಾಡಬೇಕು ಅಂತ, ನೈವೇದ್ಯ ಮಾಡದ ಅನ್ನವನ್ನು ಸ್ವೀಕರಿಸಬಾರದು ಅಂತ ದೊಡ್ಡವರು ಹಾಕಿಕೊಟ್ಟ ಒಂದು ಸಂಪ್ರದಾಯ. ಯಾಕೆ ಅನ್ನೋ ಒಂದು ಕಾರಣ ಕೊಡ್ತಾರೆ. ಯಸ್ತು ಇಹವ ಅಸಂವಿಭಜ್ಯ ಅಶ್ನಾತಿ ಯತ್ಕಿಂಚನ ಉಪನತಂ ಅನಿವರ್ತಿತ ಯಜ್ಞೋಪಾಯಮಸಂಸ್ಕೃತಂ ಸಹ ಪರತ್ರ ಕ್ರಿಮಿಭೋಜನೆ ನರಕಾಧಮೆ ನಿಪತತಿ ತತ್ರ ಶತಸಹಸ್ರ ಯೋಜನೆ ಕ್ರಿಮಿಕುಂಡೇ ಕ್ರಿಮಿಭೂತಃ ಸ್ವಯಂ ಕ್ರಿಮಿಭಿರೇವ ಭಕ್ಷ್ಯಮಾಣ ಕ್ರಿಮಿಭೋಜನೋ ಯಾವದಪ್ರದತ್ತ ಕೃತ ನಿರ್ವೇಶಃ ತಾವದಾತ್ಮಾನಂ ಪಾತಯತಿ ಅಂತ ಹೇಳ್ತಾರೆ. ಯಹ ಇಹ ಉಪನತಂ ಯತ್ಕಿಂಚನ ಅಸಂವಿಭಜ್ಯ, ಒಂದು ಬರೀ ನೈವೇದ್ಯ ಮಾಡಿದ ಅನ್ನವನ್ನು ಮಾತ್ರ ಸ್ವೀಕರಿಸಬೇಕು ಅಂತಲ್ಲ, ಒಂದಿಷ್ಟು ವಿಭಾಗ ಮಾಡಿ ಸ್ವೀಕಾರ ಮಾಡಬೇಕು ಅಂತ. ಸಾಮಾನ್ಯಕ್ಕೆ ಕೆಲವು ಸ್ವಭಾವ ಇರುತ್ತೆ. ಏನು ಮಾಡಿದರೂ ಸ್ಪರ್ಧೆ ಅಂತ ಒಬ್ಬರೇ ಖಾಲಿ ಮಾಡಬೇಕು ಅಂತ ಪೈಪೋಟಿನ ಒಬ್ಬರೇ ಇನ್ನೊಬ್ಬರನ್ನು ನೋಡದೆ ತಿಂದರೂ ದೋಷ. ಅಷ್ಟೇ ಅಲ್ಲ, ಅನಿವರ್ತಿತ ಯಜ್ಞೋಪಾಯ ಅಸಂಸ್ಕೃತಂ, ಯಾವ ವೈಶ್ವದೇವಾದಿ ಸಂಸ್ಕಾರಗಳಿಲ್ಲದೆ ಅನ್ನವನ್ನು ಭಕ್ಷಣೆ ಮಾಡ್ತಾರೋ ಸಹ ಕ್ರಿಮಿಭೋಜನೆ ನರಕಾಧಮೆ ನಿಪತತಿ ಅಂತ. ಕ್ರಿಮಿಭೋಜನ ಅಂತ ನರಕದಲ್ಲಿ ಬಿಡ್ತಾರೆ. ಏನು ಕ್ರಿಮಿಭೋಜನ ಅಂದರೆ ಅದು ವರ್ಣನೆ ಮಾಡ್ತಾರೆ. ತತ ಶತಸಹಸ್ರ ಯೋಜನೆ, 100,000 ಯೋಜನೆ ಕ್ರಿಮಿಕುಂಡೆ, ಅದು ಹುಳಗಳ ತೆಗ್ಗು. ಕ್ರಿಮಿಭೂತ ಸ್ವಯಂ ಕ್ರಿಮಿಭಿ ಭಕ್ಷ್ಯಮಾಣ, ತಾನೇ ಕ್ರಿಮಿಯಾಗಿ ಎಲ್ಲ ಕ್ರಿಮಿಗಳು ನಮ್ಮನ್ನಲ್ಲಿ ಭಕ್ಷಣೆ ಮಾಡ್ತಾ ಇರ್ತವೆ. ಯಾವದಪ್ರಮತ್ತಃ ಅಕೃತ ನಿರ್ದೇಶನ ತಾವತ್, ಎಲ್ಲಿಯವರೆಗೂ ಈ ರೀತಿಯಾಗಿ ಅಸಂಸ್ಕೃತವಾದ ಅನ್ನವನ್ನು ಭಕ್ಷಣೆ ಮಾಡ್ತಾ ಇರ್ತಾನೋ ಅಲ್ಲಿಯವರೆಗೂ ಅವನಿಗೆ ಕ್ರಿಮಿಭೋಜನ ಅಂತ ನರಕ. ಆದ್ದರಿಂದ ಸಂಸ್ಕೃತವಾಗುವ ಅನ್ನವನ್ನೇ ಭಕ್ಷಣೆ ಮಾಡಬೇಕು ಅಂಥೇಳಿ ಇಷ್ಟು ಕಾರಣ ಕೊಟ್ಟು ನಿರೂಪಣೆ ಮಾಡ್ತಾರೆ. ಇನ್ನೊಂದು, ಏತು ಇಹವ ರಾಜನ್ಯಃ ರಾಜಪುರುಷಾಃ ವಾ ಪಾಷಂಡಾಃ ಧರ್ಮಸೇತೂನ್ ಭಿಂದಂತಿ ತೇ ಸಂಪರೇತ್ಯ ವೈತರಣ್ಯಾಂ ನಿಪತಂತಿ ಭಿನ್ನ ಮರ್ಯಾದಾಃ ತಸ್ಯಾಂ ನಿರಯ ಪರಿಖಾ ಭೂತಾಯಾಂ ನದ್ಯಾಂ ಯಾದೋಗಣೈಃ ಇತಸ್ಥಿತಃ ಭಕ್ಷ್ಯಮಾನಾಃ ಆತ್ಮನ ನ ವಿಯುಜ್ಯಮಾನಾಸ್ತೆ ಸ್ವಾಸುಭಿಃ ಉಹ್ಯಮಾನಾಃ ಚ ಓಘೇನ ಕರ್ಮಪಾಕ ಮನುಸ್ಪರಂತಹ ವಿಣ್ಮೂತ್ರ ಪೂಯ ಶೋಣಿತ ಕೇಶ ನಖ ಅಸ್ಥಿ ಮೇಧೋ ಮಾಂಸ ವಾಹಿನ್ಯಾಂ ಉಪತಪ್ಯಂತೆ ಅಂತ ವೈತರಣಿ ನದಿ ಅಂತ ಕೇಳಿರ್ತೇವೆ ನಾವು. ಯಾರು ಈ ಧರ್ಮದ ಎಲೆಗಳನ್ನು ಮುರಿತಾರೋ ಅವರು ವೈತರಣಿ ನದಿಯಲ್ಲಿ ಬೀಳ್ತಾರೆ. ಏನು ವೈತರಣಿ ನದಿ ಅಂತ ಕೇಳಿಕ್ಕೆ ಒಳ್ಳೆ ಚಂದದ ಹೆಸರು ಅಂತ, ಒಳ್ಳೆ ಚೆನ್ನಾಗಿ ನದಿ ಇರುತ್ತೆ, ಒಳ್ಳೆ ಸ್ನಾನ ಮಾಡ್ತೀವಿ ಅಂತಂದರೆ ಅದರ ವರ್ಣನೆ ಮಾಡ್ತಾರೆ. ನಿರಯ ಪರಿಖಾತ ಭೂತಾಯ, ಇದು ನರಕದ ಕನಕದಲ್ಲಿದೆ ಅಂತ. ಅಲ್ಲಿ ಏನಿರುತ್ತೆ ಅಂದರೆ ಯಾದೋಗಣಿ, ಮೊಸಳೆ ಮೊದಲಾದ ಪ್ರಾಣಿಗಳೆಲ್ಲ ಇರುತ್ತೆ. ಇತಸ್ತತಃ ಭಕ್ಷ್ಯಮಾಣ, ಅವೆಲ್ಲ ತುಂಬ ಈ ಪೈಪೋಟಿಲಿ ನಮ್ಮನ್ನು ತಿಂತಾ ಇರ್ತವೆ. ಒಂದು ನಮ್ಮ ತಲೆ ಹಿಡಿಯುತ್ತೆ, ಇನ್ನೊಂದು ನನ್ನ ಕಾಲು ಹಿಡಿಯುತ್ತೆ, ಇನ್ನೊಂದು ನನ್ನ ಕೈ ಹಿಡಿಯುತ್ತೆ. ಪೈಪೋಟಿಯಲ್ಲಿ ಆ ಕಡೆ ಈ ಕಡೆ ನಮ್ಮನ್ನು ದೂಡಿಸಿ ತಿಂತಾ ಇರುತ್ತೆ. ಒಂದು ಒಳ್ಳೆ ಪೈಪೋಟಿಲಿ ಅದು ನಮ್ಮ ಭಕ್ಷಣೆ ಮಾಡ್ತಾ ಇರುತ್ತೆ. ಓಘೇನ ಊಷ್ಯಮಾನ ಶ್ವಾಸಭಿ ವಿಯುಜ್ಯಮಾನ, ಅದಕ್ಕೆ ನಮಗೆ ತೊಂದರೆ ಆಗ್ತಾ ಇರುತ್ತೆ, ಆದರೆ ಪ್ರಾಣ ಹೋಗ್ತಾ ಇರಲ್ಲ, ಅಷ್ಟು ವಿಲವಿಲ ಒದ್ದಾಡ್ತಾ ಇರ್ತೇವೆ. ವಿಟ್ ಮೂತ್ರ ಪೂಯ ಶೋಡಿತ ರಕ್ತ ಕೇಶ ನಖ ಅಸ್ಥಿ ಮಾಂಸ ವಾಹಿನ್ಯ, ಅಲ್ಲಿ ಏನಿರುತ್ತೆ ಅಂದರೆ ಮಲ ಮೂತ್ರ ಕೀವು ರಕ್ತ ಕೂದಲು ಉಗುರು ಎಲುಬು ಇವೆಲ್ಲ ಇರುತ್ತೆ. ನಾವು ತಪ್ಪಿಸಿಕೊಂಡು ಹೋಗಬೇಕು ಅಂತೇನೋ ಈಜಾಡಿದ್ರೆ ಆ ತಲೆಬುರುಡೆಗಳು ನಮ್ಮ ಕಾಲಿಗೆ ಸಿಕ್ಕಾಕೊಂಡು ಪೀಡಿಸ್ತಾ ಇರುತ್ತೆ. ಇಂತಹ ನದಿಯಲ್ಲಿ ವಾಸ ಮಾಡ್ತಾರೆ ಅಂತ ಇಷ್ಟು ಹೇಳಿ, ಸಾಮಾನ್ಯ ಈ ಸಂಕರ ವಿವಾಹ ತುಂಬ ಕಲಿಯುಗದ ಒಂದು ಫ್ಯಾಷನ್ ಆಗಿದೆ. ಸಂಕರ ವಿವಾಹ, ಅದಕ್ಕೂ ಆ ಸಂಕರ ವಿವಾಹಕ್ಕೊಂದು ದೊಡ್ಡ ದೋಷ ಹೇಳ್ತಾರೆ. ಏತು ಇಹ ವೈ ವೃಷಲಿ ಪತಯಃ ನಷ್ಟ ಶೌಚಾಚಾರ ನಿಯಮಾಃ ತ್ಯಕ್ತ ಲಜ್ಜಾ ಪಶುಚರ್ಯಾಂ ಚರಂತಿ
ತೇ ಚಾಪಿ ಪ್ರೇತ್ಯ ಪೂಯ ವಿಣ್ಣು ಮೂತ್ರ ಶ್ಲೇಷ್ಮ ಮಲ ಪೂರ್ಣಾರ್ಣವೇ ನಿಪತಂತಿ ತದೇವ ಅಭೀತ್ಸಿತಂ ಅಶ್ನಂತಿ ಅಂತ ಹೇಳ್ತಾರೆ. ಅವರು ಪೂಯೋದ ಅಂತ ಒಂದು ನರಕದಲ್ಲಿ ಬೀಳ್ತಾರೆ. ಅಲ್ಲಿ ಏನು ಅಂದರೆ ಹಿಂದೆಲ್ಲ ಇವೊಂದೆಲ್ಲ ತಿನ್ನುವ ಗುಣ ಇರಲಿಲ್ಲ. ಇವೆಲ್ಲ ಅವರು ತಿನ್ನಬೇಕು ಅಂತ, ಕೀವು ಮಲ ಮೂತ್ರ ಕಫ ಸಂಬಳ ಇವೆಲ್ಲ ತಿನ್ನುವ ನರಕದಲ್ಲಿ ಬೀಳುತ್ತಾರೆ. ಹಾಗಾಗಿ ಸಂಕರ ವಿವಾಹ ಅಷ್ಟು ನಿಷಿದ್ಧ ಅಂತ ಹೇಳಿ ಇನ್ನೊಂದು ಮಾತು ಹೇಳುವಾಗ, ಸಾಮಾನ್ಯ ನಮ್ಮಲ್ಲಿ ಇನ್ನೊಂದು ಈಗಿರೋ ಕ್ರಮ ಏನು ಅಂದರೆ, ಸಾಮಾನ್ಯ ಈ ಸುರಾಪಾನ ತುಂಬ ವೈಭವ. ಅದಕ್ಕೆ ನಾವು ನೋಡ್ಬೋದು ಒಂದು ದೃಷ್ಟಾಂತ. ಲಾಕ್ಡೌನ್ ಇತ್ತು. ಲಾಕ್ಡೌನ್ ಮುಗಿದ ಮೇಲೆ ಈ ಮದ್ಯದಂಗಡಿ ಓಪನ್ ಮಾಡಬೇಕು ಅಂತ ತುಂಬ ವೇಗವಾಗಿ ಶುರುವಾಗಿತ್ತು. ಅವರಿಗೆಲ್ಲ ಒಂದು ಭಾಗವತ ಒಂದು ಎಚ್ಚರ ಕೊಡುತ್ತೆ. ಯಸ್ತು ಇಹ ವಿಪ್ರೋ ರಾಜನ್ಯ ವೈಶ್ಯೋ ವಾ ಸೋಮಪೀಠಾ ತತ್ಕಲತ್ರಂ ವಾ ಸುರಾಂ ವ್ರತಸ್ಥಿತೋ ವಾ ಪಿಬತಿ ತೇಷಾಂ ನಿರಯನೀತಾನಾಂ ಉರಸಿ ಪದಾಕ್ರಮ್ಯಾಸ್ಯೇ ವನ್ಹಿನಾ ದ್ರವಮಾಣಂ ಕಾರ್ಷ್ಣಾಯಸಂ ನಿಷಿಂಚತಿ. ಬ್ರಾಹ್ಮಣ ಅಥವಾ ಅವರ ಪತ್ನಿ, ವೇಶ್ಯ ಅಥವಾ ಅವರ ವೇಶ್ಯ ಸ್ತ್ರೀ ಅಥವಾ ಅವರ ಗಂಡ, ಕ್ಷತ್ರಿಯ ಅಥವಾ ಅದು ಸೋಮಪೀಠ ಅಂತ, ಸೋಮಪಾನ ಮಾಡಿದ ಕ್ಷತ್ರಿಯರು ಅಥವಾ ಅವರ ಹೆಂಡತಿ ಏನಾದರೂ ಸುರಾಂ ಪಿಬತಿ, ಸುರಾಪಾನ ಮಾಡಿದ್ರೆ ಲಾಲಾಭಕ್ಷ ಅಂತ ನರಕದಲ್ಲಿ ಬೀಳ್ತಾರೆ. ಅಲ್ಲಿ ಏನೇನು ಸಮಸ್ಯೆ ಅಂದರೆ, ಈ ಲಾಲಾಭಕ್ಷ ನಾವು ಲಾಲಾ ರಸರ, ಹಾಗಾದರೆ ಅಲ್ಲೇನೋ ಒಂದು ಬೆಂಕಿ ಉಂಡೆ ಇರುತ್ತೆ. ಅಂದರೆ ಹಾಗಲ್ಲ, ಪದ ಅಕ್ರಮ್ಯ ಅವರ ಎದೆ ಮೇಲೆ ಕಾಲಿಟ್ಟು ವನ್ಹಿನ ದ್ರವಮಾಣಂ ಕಾರ್ಷ್ಣಾಯಸಂ ನಿಷಿಂಚಂತಿ, ಈ ಬೆಂಕಿಯಿಂದ ಈ ಕಬ್ಬಿಣವನ್ನು ಕರಗಿಸಿ ಗಟ್ಟಿ ಮಾಡಿರ್ತಾರೆ. ಆ ಕಾದ ಕಬ್ಬಿಣ ಬಾಯಿ ಒಳಗೆ ತುರುಕ್ತಾರೆ. ಯಾರು ಸುರಾಪಾನ ಮಾಡ್ತಾರೋ ಅವರಿಗಿರೋ ಶಿಕ್ಷೆ ಅಂತ ಇಷ್ಟು ಹೇಳ್ತಾರೆ. ಇಲ್ಲೊಂದು ಅಪರೂಪದ ವಿಚಾರ ಮಾಡ್ತಾರೆ ವ್ಯಾಖ್ಯಾನಕಾರರು. ಕ್ಷತ್ರಿಯರಿಗೆ ಸುರಾಪಾನ ವಿಹಿತ ನೋಡ್ತೇವೆ. ಬಲರಾಮ ಸುರಾಪಾನ ಮಾಡಿದ್ದಾನೆ. ಎಷ್ಟೋ ಕಡೆ ಕ್ಷತ್ರಿಯರಿಗೆ ಸುರಾಪಾನ ವಿಹಿತ. ಮತ್ತಿಲ್ಲಿ ಕ್ಷತ್ರಿಯ ಇಲ್ಲಿ ಹೇಳುವಾಗ ರಾಜನ್ಯ ಅಂಥೇಳಿ, ರಾಜನ್ಯ ತತ್ಕಲತ್ರಂ ಅಂಥೇಳಿ ಕ್ಷತ್ರಿಯರಿಗೂ ಅವರ ಪತ್ನಿಯರು ಮತ್ತು ಈ ನರಕದ ಉಲ್ಲೇಖ ಇದ್ದ ಮೇಲೆ ಮತ್ತೆಲ್ಲ ಕ್ಷತ್ರಿಯರು ಮಾಡಿದ ಸುರಾಪಾನ ತಪ್ಪಲ್ವ ಅಂದರೆ, ಅದಕ್ಕೆ ವ್ಯಾಖ್ಯಾನಿಕರು ಅರ್ಥ ವಿಸ್ತಾರ ಮಾಡ್ತಾರೆ. ಕ್ಷತ್ರಿಯರಿಗೆ ಕೆಲವೊಂದು ಪ್ರಸಂಗದಲ್ಲಿ ಮಾತ್ರ ಸುರಾಪಾನ, ಯುದ್ಧದ ಆರಂಭದಲ್ಲಿ ಅಥವಾ ಯುದ್ಧಾನಂತರದಲ್ಲಿ ವೀರಪಾನ ಅಂತ ಸುರಾಪಾನ ಮಾಡುವ ಕ್ರಮ. ಸೋಮ ಯಾಗದಲ್ಲಿ ಏನು ಸೋಮಪಾನ ಆದಮೇಲೆ ಸೋಮಯಾಗ ಮಾಡಿ ಸೋಮಪಾನ ಆದಮೇಲೆ, ಅದಕ್ಕೆ ಇಲ್ಲಿ ಹೇಳುವಾಗ ಸೋಮಪೀಠ ಅಂತ ಕೊಟ್ಟಿದ್ದು ವಿಶೇಷಣ. ಎಲ್ಲ ಕ್ಷತ್ರಿಯರಲ್ಲ, ಸೋಮಪಾನ ಮಾಡಿದ ಮೇಲೆ ಯಾವ ಕ್ಷತ್ರಿಯ ಸುರಾಪಾನ ಮಾಡ್ತಾನೋ ಅವನಿಗೆ ಮಾತ್ರ ಈ ನರಕ ಹೊರತು ಎಲ್ಲ ಕ್ಷತ್ರಿಯರಿಗೂ ನರಕ ಅಂತ ಸಾರ್ವತ್ರಿಕ ನಿಯಮ ಅಲ್ಲ. ಇದು ಇನ್ನೊಂದು ಕ್ಷತ್ರಿಯ ಸ್ತ್ರೀಯರಿಗೆ ಇನ್ನೊಂದು ವಿಶೇಷ. ಸುರತ ಕಾಲದಲ್ಲಿ ಸುರಾಪಾನ ಇದೆ. ಇದು ಬಿಟ್ಟು ಬೇರೆ ಕಾಲದಲ್ಲಿ ಮಾಡಿದರೆ ಆ ಸ್ತ್ರೀಯರಿಗೂ ನರಕ ಆಗತ್ತೆ ಅಂತ ಇಷ್ಟು ಒಂದು ವಿಶೇಷವನ್ನು ನಿರೂಪಣೆ ಮಾಡಿ, ಇನ್ನೊಂದು ಈ ಸಾಮಾನ್ಯ ನಮ್ಮಲ್ಲಿ ಒಂದು ಕ್ರಮ ಏನು ಅಂತಂದರೆ, ಈ ಭೂತಬಲಿ ಎಲ್ಲ ಬಂದಿದೆ. ಈ ಭೂತಗಳಿಗೆ ಬಲಿ ಕೊಡ್ತಾರೆ, ಪ್ರಾಣಿ ಬಲಿ ಎಲ್ಲ ಕೊಡ್ತಾರೆ. ಅದಕ್ಕೆ ಒಂದು ಕಾರಣ ಕೊಡ್ತಾರೆ. ಪ್ರಾಣಿ ಬಲಿ ಕೊಡೋರಿಗಾಗೋ ಸಮಸ್ಯೆ ಏನು ಅಂದರೆ, ಯತ್ತು ಇಹ ವೈ ಪುರುಷಾ ಪುರುಷ ಮೇಧೇನ ಯಜೇರನ್ ಅಶಾಸ್ತ್ರೀಯಾನ್ ವಾ ಪಶೂನ್ ಖಾದಂತಿ ಯಾಶ್ಚ ಸ್ತ್ರಿಯ ಅಥ ಪಶೂಂಶ್ಚ ಖಾದಂತಿ ತಾಂಶ್ಚ ತಾಶ್ಚ ವೈ ಪಶವ ಇಹ ನಿಹತಾಸ್ತೆ ಯಮಸಾಧನೆ ಯಾತಯಂತಹ ರಕ್ಷೋ ಗಣಾ ಸೌನಿಕಾ ಇವ ಸ್ವಧಿಚಿರ ವಿದಾರ್ಯ ಅಸಕ್ ಪಿಬಂತಿ ನೃತ್ಯಂತಿ ಗಾಯಂತಿ ಹಸಂಚಿತ ಹೃಷ್ಯಮಾಣ ಯಥೇಹ ಪುರುಷಾದಾಹ ಅಂತ. ಈ ಪ್ರಾಣಿ ಬಲಿ ನಾವು ನೋಡುವಾಗ ವೈಭವೀಕರಣ, ಏನೋ ಜಾತ್ರೆ ಅಂತ ಮಾಡಿ ಎಷ್ಟು ವೈಭವ ಇರುತ್ತೋ ಮೇಲ್ಗಡೆ ಅಷ್ಟೇ ವೈಭೋಗ ಪ್ರಾಣಿಗಳು ನಾವೇ ಬಲಿಯಾಗ್ತೇವೆ ಅಲ್ಲಿ. ಇಹ ಯೇ ಪುರುಷಾ ಪುರುಷ ಮೇಧೇನ ಯಜೇರನ್, ಯಾರು ಬಲಿಗಳನ್ನು ಉದ್ದೇಶಿಸಿಕೊಂಡು ಯಾಗ ಮಾಡಿ ಅಶಾಸ್ತ್ರೀಯಾನ್ ಪಶೂನ್ ಖಾದಂತಿ, ಯಾರು ಮಾಂಸಭಕ್ಷಣೆ ಮಾಡ್ತಾರೋ, ತಾಂಚ ಇಹ ನಿಹತಾ ಯೇ ಪಶವಃ ಯಮಸದನೆ ರಕ್ಷೋಗಣ ಭೂತ್ವ ಯಾತಯಂತಹ ಸೌನಿಕಾ ಇವ ಸ್ವಧಿತಿನ ವಿದಾರಿಯ, ಯಾವ ಪ್ರಾಣಿಗಳನ್ನು ನಾವು ಕೊಂದಿರ್ತೇವೋ ಅದೇ ರಾಕ್ಷಸ ರೂಪವನ್ನು ಪಡೆಯುತ್ತಂತೆ. ಅದೇ ನರಕದಲ್ಲಿ ನಾವು ಕೊಂದು ಅಷ್ಟೂ ಪ್ರಾಣಿಗಳು ರಾಕ್ಷಸ ರೂಪವನ್ನು ಪಡೆದು ಸೌನಿಕಾ ಇವ ಸ್ವಧಿತಿನ, ಈ ಖಡ್ಗದಿಂದ ನಮ್ಮನ್ನು ಚೆನ್ನಾಗಿ ಕತ್ತರಿಸ್ತಾ ಇರ್ತಾರೆ. ನಾವೇನು ಅಂದರೆ ಎಲ್ಲ ಯಾಗ ಅದು ಆ ಕಾಲದಲ್ಲಿ ಮಾತ್ರ. ಕಲಿಯುಗದಲ್ಲಿ ಪ್ರಾಣಿ ಬಲಿ ನಿಷಿದ್ಧ, ಈಗಿಲ್ಲ. ಅದಕ್ಕೆ ಪಿಷ್ಟ ಮಾಡಿ ಆಕಾರದಲ್ಲಿ ಹಿಟ್ಟು ಮಾಡಿ ಕೊಡ್ತಾರೆ ಆಹುತಿ.
ಅಷ್ಟೇ ಅಲ್ಲ, ಎಷ್ಟು ವೈಭವ ಹೇಳ್ತಾರೆ ಅಂತಂದರೆ ಆ ಪ್ರಾಣಿಗಳದ್ದು ವೈಭವ. ಮನುಷ್ಯರು ತಾವೆಚ್ಚು ಹುಚ್ಚೆದ್ದು ಯಾವ ಸಂಭ್ರಮದಿಂದ ಯಾವ ಕ್ರಮದಲ್ಲಿ ಅದನ್ನು ವೈಭವೀಕರಿಸುತ್ತಾರೋ ಈ ರಾಕ್ಷಸರು ಅದೇ ಕ್ರಮ, ಆ ಕುಡಿದ ಕ್ರಮದಲ್ಲೇ ಯಾವ ರೀತಿಯಾಗಿ ಕರ್ತನ ಮಾಡ್ತಾರೋ ಅದು ತಲೆ ಕಡಿದ ಇವರು ತಲೆ ಕಡಿದು ಅದೇ ರಕ್ತಾದಿಗಳನ್ನು ಕುಡಿತಾ ಅದೇ ವೈಭವದಲ್ಲಿ ಪ್ರಾಣಿಗಳು ರಾಕ್ಷಸ ರೂಪದಿಂದ ಹೃಷ್ಯಮಾಣ ಹಸಂತಿಂತೆ ನಾವು ನಕ್ಕಾಗದು ಅಟ್ಟಹಾಸ ಮಾಡಿದಾಗ ಇಷ್ಟು ವರ್ಣನೆ ಮಾಡಿ ಇನ್ನೊಂದು ಹೇಳುವಾಗ ಈ ತುಂಬ ಜನ ಈ ಪ್ರಾಣಿಗಳಿಗೆ ಪ್ರಾಣಿ ಹಿಂಸೆ ಮಾಡೋ ಸ್ವಭಾವ. ಸುಮ್ಮನೆ ಏನೋ ಈ ಚಿಕ್ಕ ಪ್ರಾಣಿಗಳು ಹೋಗ್ತಾ ಇರ್ತೀವಿ ಇರುವೆ ಸುಮ್ಮನೆ ಹಿಂಸೆ ಮಾಡ್ತಾ ಇರ್ತಾರೆ. ಅವ್ರಿಗೊಂದು ಎಚ್ಚರ ಕೊಡ್ತಾರೆ. ಏನು ಅಂದರೆ ಏತು ಇಹವೈ ಭೂತಾನಿ ಉದ್ವೇಜಯಂತಿ ನರಾಹ ಅತ್ಯುಲ್ಬಣ ಸ್ವಭಾವಾಹ ಯಥಾ ದಂದಶೂಕಾಸ್ತೇಪಿ ಪ್ರೇತ್ಯ ನರಕೆ ದಂದಶೂಕಾಖ್ಯೆ ನಿಪತಂತಿ ಯತ್ರ ನೃಪದಂದಶೂಕಾಃ ಪಂಚಮುಖಾಃ ಸಪ್ತಮುಖಾಃ ಉಪಸೃಪ್ಯ ಗ್ರಸಂತಿ ಯಥಾ ಬಿಲೇಶಯಾಃ ಅಂತ. ಏ ದಂದಶೂಕಾಃ ಅತ್ಯುಲ್ಬಣ ಸ್ವಭಾವಾಃ ಭೂತಾನಿ ಉದ್ವೇಜಯಂತಿ ಅಂತ. ದಂದಶೂಕ ಅಂತ ಈ ಹಾವುಗಳಂತೆ ಅಂತ ಕೊಡ್ತಾರೆ ವಿಶೇಷಣ. ಹೇಗೆ ಆ ಹಾವುಗಳಂತೆ ಯಾವಾಗಲೂ ಯಾವ ದುಷ್ಟರು ಭೂತಾನಿ ಉದ್ವೇಜಯಂತಿ ಅಂತ ಪ್ರಾಣಿ ಹಿಂಸೆ ಮಾಡ್ತಾ ಇರ್ತಾರೋ ಅವರಿಗೆ ಆಗೋ ಆಫಾಡೋದು ಆ ಕಡೆ ಕಲಿ ಬಿಡುತ್ತೆ ನನಗಿದೆ ಅನುಕೂಲ. ಅವರಿಗಾಗೋ ಸಮಸ್ಯೆ ಏನು ಅಂತಂದರೆ ದಂದಶೂಕಾಖ್ಯೆ ನರಕೆ ನಿಪತಂತಿ. ಯಾಕೆ ಅಂದರೆ ಯತ್ರ ಪಂಚಮುಖಾಃ ಸಪ್ತಮುಖಾಃ ಅಂತ ನಾವು ಈಗ ಒಂದು ಹೆಡೆ ಹಾವು ನೋಡೇ ಎಲೆಗೆ ಭಯ ಆಗುತ್ತೆ ಅಂತ 5 ಹೆಡೆ ಹಾವು 7 ಹೆಡೆ ಹಾವು ಅವೆಲ್ಲ ಬಂದು ಬಿಲೇಶಯ ಗ್ರಹಂತಿ ಅಂತ ಈ ಹೆಬ್ಬಾವಿನ ಹಾಗೆ ನಮ್ಮನ್ನು ನುಂಗ್ತಾ ಇರುತ್ತೆ. ಹಾಗಾಗಿ ಆ ಎಲ್ಲ ಕರ್ಮಗಳನ್ನು ಮಾಡಬಾರದು ಅಂತ ಹೇಳಿ ಇಷ್ಟು ಹೇಳಿ ಇನ್ನೊಂದು ಕಾರಣ ಕೊಡ್ತಾರೆ. ಇನ್ನೊಂದೇನು ಅಂತಂದರೆ ಮನುಷ್ಯರ ಸ್ವಭಾವ ಏನು ಅಂತಂದರೆ ಯಾರಾದರೂ ಮನೆಗೆ ಬಂದಾಗ ಈ ಕೆಟ್ಟ ಕಣ್ಣಿಂದ ನೋಡಿ ನಾವೆಲ್ಲ ಅವಮಾನ ಮಾಡ್ತಾ ಇರ್ತೀವಿ. ಎಸ್ತು ಇಹವ ಅತಿಥಿ ನಭ್ಯಾಗತಾನ್ವ ಗೃಹಪತಿ ಅಸಕೃತ್ ಉಪಗತ ಮನ್ಯು ದಿಧಕ್ಷುರಿವ ಅಪಚಕ್ಷುಷಾ ನಿರೀಕ್ಷತೆ ತಸ್ಯ ಚಾಪಿ ನಿರಯೇ ಪಾಪದೃಷ್ಟೇ ಅಕ್ಷಿಣೀ ವಕ್ರತುಂಡ ಗೃಧ್ರ ಕಂಕ ಕಾಕ ಬಲಾಕಾದಯ ಪ್ರಸಹ್ಯ ಉರುಬಲಾನುತ್ಪಾಟಯಂತಿ. ಇಹ ಗೃಹಪತಿ ಗೃಹಸ್ಥನಿಗಿರಬೇಕಾದ ಒಂದು ಗುಣ, ಯಾರು ಬಂದರೂ ಒಂದು ಒಳ್ಳೆಯ ಮಾತಾಡಿಸ್ಬೇಕು. ಯಾರು ಅಸಕೃತ್ ಉಪಗತ ಮನ್ಯು ಅತಿಥೀನ್ ದಿದುಕ್ಷು ಯಾರು ಅವರನ್ನು ಸುಡುವ ಹಾಗೆ ನೋಡ್ತಾನೋ ಅವನಿಗೇನು ಶಿಕ್ಷೆ ಅಂದರೆ ಅಕ್ಷಿಣಿ ಚಾಪಿ ನಿರಯೇ ವಕ್ರತುಂಡಾಹ ಅವನ ಕಣ್ಣುಗಳನ್ನು ಕುಕ್ಕಿ ತಿಂತಾವಂತೆ. ಯಾವುದು ಅಂದರೆ ವಕ್ರತುಂಡ ಡೊಂಕಾದ ಕೊಕ್ಕಳು ಇರುವ ಗೃಧ್ರ ಕಂಕ ಈ ಹದ್ದು ಕಾಗೆ ಗಿಡುಗ ಇವೆಲ್ಲ ಬಲಾತ್ಕಾರದಿಂದ ನಾವು ಯಾವ ಕಣ್ಣಿನ ಒರೆನೋಟದಿಂದ ಅವರನ್ನು ನೋಡಿರ್ತೇವೋ ಸುಟ್ಟು ಹಾಕುವ ಹಾಗೆ ಆ ನಮ್ಮನ್ನು ಕಡಿ ಆ ಕಣ್ಣುಗಳನ್ನೇ ಕುಕ್ಕಿ ತಿಂತಾವಂತೆ. ಅಲ್ಲ ಪಕ್ಷಿಗಳು ಇಷ್ಟೆಲ್ಲ ವರ್ಣನೆ ಮಾಡಿ ಎಚ್ಚರ ವಹಿಸಬೇಕು ಅಂತ. ಕೊನೆಯದಾಗಿ ಇನ್ನೊಂದು ಮಾತು ಹೇಳ್ತಾರೆ. ಈ ಮನುಷ್ಯನಿಗೆ ಈ ತುಂಬ ಈ ದುಡ್ಡನ್ನು ಸಂಗ್ರಹ ಮಾಡೋ ಸ್ವಭಾವ, ಎಲ್ಲೂ ದಾನ ಮಾಡದೆ ಈ ದುಡ್ಡಿನ ಪರಿರಕ್ಷಣೆ ಮಾಡ್ತಾ ಇರ್ತಾನೆ. ಎಷ್ಟು ಇಹವ ಅರ್ಥಾಭಿಮತಿ ಅಹಂಕೃತಿ ತ್ರಿಯಪ್ರೇಕ್ಷ್ಣ ಸರ್ವತಃ ಶಂಕಿ ವ್ಯಯನಾಶ ಚಿಂತೆಯ ಪರಿಶುಷ್ಯಮಾಣ ಹೃದಯ ವದನಃ ನಿರ್ವೃತ್ತಿಂ ಉಪಗತಃ ಗ್ರಹ ಇವ ಅರ್ಥಮಭಿರಕ್ಷತಿ ಸಚಾಪಿ ಪ್ರೇತ್ಯ ತತ್ ಸಂಪಾದನೋತ್ಕರಣ ಸಂರಕ್ಷಣ ಶಮಲಗ್ರಹಃ ಸೂಚೀಮುಖೇ ನರಕೆ ನಿಪತತಿ ಯತ್ರ ವಿತ್ತಗ್ರಹಂ ಪಾಪಪುರುಷಂ ಧರ್ಮರಾಜ ಪುರುಷ ವಾಯಕ ಇವ ಸರ್ವತೋಂಗೇಶು ಸೂತ್ರೈಃ ಪರಿವಯಂತಿ. ಯಾರು ಅರ್ಥಾಭಿಮತಿ ಅಂತ ದುಡ್ಡಿನ ಮೇಲೆ ಅಭಿಮಾನ, ಸರ್ವತಃ ಶಂಕೆ ಅಂತ ಎಷ್ಟೇ ಯಾವುದಕ್ಕೆ ಅಕ್ಕಿ ಖರ್ಚಿಗೆ ದುಡ್ಡು ಕೇಳಿದ್ರು ಕೂಡ ದುಡ್ಡು ಕೊಡ್ತಾ ಇರಲ್ಲ. ವ್ಯಯನಾಶ ಚಿಂತೆಯ ಪರಿಶುಷ್ಯಮಾಣ ಹೃದಯ ವದನ ಏನಾದರೂ ಖರ್ಚಾಗಿಬಿಟ್ರೆ
ಮನಸ್ಸು ಮುಖ ಮಾಡಿಕೊಂಡೇ ಇರ್ತಾನೆ. ಗ್ರಹ ಇವ ಅರ್ಥಂ. ಈ ಬ್ರಹ್ಮರಾಕ್ಷಸ ಸಾಮಾನ್ಯ ನಾವು ಕೆಲವೊಂದು ದೇವಸ್ಥಾನಗಳಲ್ಲಿ ಈ ಪ್ರಾಚೀನ ಸಂಪತ್ತನ್ನು ರಕ್ಷಣೆ ಮಾಡಲಿಕ್ಕೆ ಕೆಲವು ಗಣಗಳಿದೆ. ಯಾವ ಬ್ರಹ್ಮರಾಕ್ಷಸನ ಹಾಗೆ ಈ ಸಂಪತ್ತನ್ನು ರಕ್ಷಣೆ ಮಾಡ್ತಾ ಇರ್ತಾನೋ ಅವನಿಗೆ ಸೂಚೀಮುಖೇ ನರಕೆ ನಿಪತತೆ. ಸೂಚೀಮುಖ ಅಂತ ಬಿಡ್ತಾನೆ ನರಕ. ಏನು ಸೂಚೀಮುಖ ಅಂದರೆ ಯತ್ರ ಧರ್ಮರಾಜ ಪುರುಷಾ ವಾಯಕ ಇವ ಸೂತ್ರೈ ಅಂಗೇಶು ಸರ್ವತಃ ಪರಿವಯಂತಿ ಅಂತ. ಈ ನಾವು ಈ ಬಟ್ಟೆ ಹೊಲಿಯುವಾಗ ಈ ಸೂಜಿಯಿಂದ ಹಾಕಿ ಹೇಗೆ ಹೊಲಿತೇವೋ ಈ ಯಮದೂತರು ಏನು ಮಾಡ್ತಾರೆ, ಈ ನಮ್ಮ ಚೂಪಾದ ತಂತಿಗಳಿಂದ ನಮ್ಮ ದೇಹಕ್ಕೆ ಹಾಕಿ ನಮ್ಮನ್ನು ಹೊಲಿತಾರೆ. ಆ ನರಕದಲ್ಲಿ ನಾವು ಬೀಳ್ತೇವೆ. ಹಾಗಾಗಿ ಏವಂ ವಿಧಾ ನರಕಾ ಯಮಲೋಕೆ ಸಂತಿ ಶತಶಃ ಸಹಸ್ರಶಸ್ತೇಷು ಸರ್ವೇಷು ಸರ್ವೇ ಏವ ಅಧರ್ಮವರ್ತಿನಃ ಏಕೇಚಿದು ಯೂದಿತಾಃ ಚ ವರ್ತಂತೆ ಪರ್ಯಾಯೇನ ವಿಶಂತಿ ಅಂತ ಹೇಳಿ ಅನೇಕ ನರಕಗಳಿದೆ, ಸಾವಿರಾರು ಗಟ್ಟಲೆ ಇದೆ. ನಾನು ಕೆಲವು ನರಕಗಳನ್ನು ಮಾತ್ರ ವರ್ಣನೆ ಮಾಡಿದ್ದೇನೆ. ಹಾಗಾಗಿ ಈ ನರಕ ವರ್ಣನೆ ಮಾಡಿದ್ದು ಯಾಕೆಂದರೆ ಮನುಷ್ಯರು ತಾವು ಈ ತಪ್ಪನ್ನು ಎಚ್ಚೆತ್ತುಕೊಂಡು ತಪ್ಪು ಮಾಡಬಾರದು ಅಂತ ಹೇಳಿ ಕೊನೆಗೆ ಇದರ ಅಷ್ಟು ಫಲಶ್ರುತಿಯನ್ನು ಹೇಳ್ತಾರೆ. ಯಸ್ತು ತತ್ ಭಗವತಃ ನಾರಾಯಣಸ್ಯ ಸಾಕ್ಷಾನ್ ಮಹಾಪುರುಷಸ್ಯ ಸ್ಥವಿಷ್ಟಂ ರೂಪಂ ಆತ್ಮಮಾಯಯ ಗುಣಮಯ ಮನೋವರ್ಣಿತಂ ಆದೃತಃ ಪಠತಿ ಶೃಣೋತಿ ಶ್ರಾವಯತಿ ಚ ಸ ಏವಾಯಂ ಭಗವತಃ ಪರಮಾತ್ಮನಃ ಕನಿಷ್ಠಮಪಿ ಶ್ರದ್ಧಾನಃ ಭಕ್ತಿ ವಿಶುದ್ಧ ಬುದ್ಧಿರವೇದ. ಯಾರು ಪರಮಾತ್ಮನ ಎಷ್ಟು ಬ್ರಹ್ಮಾಂಡದಲ್ಲಿ ವ್ಯಾಪ್ತವಾದ ಪರಮಾತ್ಮನ ರೂಪವನ್ನು ಚಿಂತನೆ ಮಾಡ್ತಾರೋ ಅವರು ಭಕ್ತಿ ವಿಶುದ್ಧ ಬುದ್ಧಿ ವೇದಹಿ ಅಂತ ಅವರಿಗೆಲ್ಲ ಭಕ್ತಿ ಪ್ರಾಪ್ತಿಯಾಗುತ್ತೆ ಅಂಥೇಳಿ 24ನೇ ಅಧ್ಯಾಯದ ಕೊನೆಗೆ ಈ ಸ್ಕಂದದ ಕೊನೆಗೆ ಒಂದು ಮಾತು ಹೇಳ್ತಾರೆ ವೇದವ್ಯಾಸರು. ಭೂದ್ವೀಪ ವರ್ಷ ಸರಿದ್ರಿನಭಸ್ಸ ಪುತ್ರ ಪಾತಾಳ ದಿನ್ನರಕ ಭಾಗಣ ಲೋಕ ಸಂಸ್ಥಂ ಗೀತಂ ಮಯಾ ತವ ನೃಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪು ಸಕಲ ಜೀವನಿಕಾಯ ಧಾಮ್ನಃ. ನಾನೇನು ಭೂದ್ವೀಪ ವರ್ಷ ಸರಿದ ದ್ರಿನಭ ಸಮುದ್ರ ಪಾತಾಳ ದಿಂಗ್ ನರಕ ಭಾಗಣ ಲೋಕ ಸಂಸ್ಥಾ. ಭೂಮಿ, ಅದರ ದ್ವೀಪ, ನದಿಗಳು, ಬೆಟ್ಟಗಳು ಏನು ಇವೆಲ್ಲ ವರ್ಣನೆ ಮಾಡಿದ್ದೇನೆ. ಇವೆಲ್ಲ ಸ್ಥೂಲಂ ವಪುಹು ಅಂತ ಪರಮಾತ್ಮನ ಪ್ರತಿಮಾ ಶರೀರ. ಇದನ್ನು ನಾನು ಹೇಳಿದ್ದೇನೆ, ಇದನ್ನು ನೀವು ತಿಳಿ ಅಂಥೇಳಿ ಇಷ್ಟು ಮುಖ್ಯವಾಗಿ ಈ ಸ್ಕಂದದಲ್ಲಿ ಭರತ ರಘುಗಣರ ಸಂವಾದ, ಬ್ರಹ್ಮಾಂಡ ವರ್ಣನೆ ಇಷ್ಟನ್ನು ಮುಖ್ಯವಾಗಿ ಮಾಡಿದ್ದಾರೆ. ಇಲ್ಲಿಗೆ 5ನೇ ಸ್ಕಂದ ಸಮಾಪ್ತ ಆಗತ್ತೆ. ನಾಳೆಯಿಂದ 6ನೇ ಸ್ಕಂದದ ಚಿಂತನೆಯನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು.